ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು? ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದೆ. ಆದರೆ ಇದು ಎಂಥ ಯುದ್ಧ? ವಿಶ್ವ ಸೃಷ್ಟಿಯಲ್ಲೂ ಆಗದ ಅಚಿತ್ಯ ಹತ್ಯಾಕಾಂಡ. ಈ ಯುದ್ಧದಲ್ಲಿ ಕೌರವರ 11 ಅಕ್ಷೋಹಿಣಿ ಸೈನ್ಯದಲ್ಲಿ ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ, ಕೃತವರ್ಮ ಮುಂತಾದ ಅನೇಕ ಮಹಾರಥಿಕರು, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಲ್ಲಿ ಈ ಯುದ್ಧವು ಮುಗಿದ ಮೇಲೆ ಅದೆಷ್ಟು ಜನ ಜೀವಂತವಾಗಿ ಉಳಿಯುವರೋ ನಾ ಕಾಣೆ. ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸಾರುಕ್ಮಿಣಿ. ಸ್ವಾಮಿ, ಈ ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸಿ ಅಧರ್ಮಾಕ್ರಮಣದಿಂದ ಧರ್ಮವ ರೂಪುಗಿಡದ ಹಾಗೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿ ಪರಮಾತ್ಮ. ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಸವಾಗುವುದಿಲ್ಲ. ಪುರಾತನರ ಅಳಿವೆ ನೂತನದ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಈ ಕುರುಕ್ಷೇತ್ರ ರಕ್ತದ ಧೂಳಿನ ಕಣಗಳನ್ನು ರಕ್ತಕ್ಷಯದಿಂದ ತೋರಿಸಿ ವೀರದರ್ಪದಿಂದ ಸುಸಜ್ಜಿತ ಮಾಡಿ ಪುಣ್ಯ ಬೀಜವೊಂದನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ಬೆಳೆದು ವಿಜ್ಞಾನ, ರಾಜನೀತಿ, ಧರ್ಮ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ನೀಡುವುದು ಪ್ರೇಯಸಿ. ಸ್ವಾಮಿ, ರುಕ್ಮಿಣಿ, ಪ್ರೇಮ ಮೂರ್ತಿಯಂ ಕೋಮಲಾಂಗಿ ವಿಫಲವಾಯಿತೆ. ರುಕ್ಮಿಣಿ, ಸಮಾಧಾನವೇದವೆಲ್ಲ ಕೋಮಲಾಂಗಿ ವಿಫಲವಾಯಿತೆ. ಸಮರದಂಡಕ್ಕಿಂತು ಧರಣಿ ಪಾಪ ಹಾರಿಣಿ ಕಾಂತೆ ಪ್ರೇಮ ಪೂಜಿತೆ. ಕಾಂತೆ ಪ್ರೇಮ ಪೂಜಿತೆ. ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮ ಯುದ್ಧ ಬಂದೊದಗೆ.
ವಾದುದೆ ಕಾಂತೆ ಪ್ರೇಮ ಪೂಜಿತೆ ಭಯವಿದೇಕೆ ಶಾಂತೆ ಕಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ಈ ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲದು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ? ರುಕ್ಮಿಣಿ, ಕಾಳಸರ್ಪವು ಕಚ್ಚಿದವರನ್ನು ಮೃತ್ಯು ಮುಖಾಂತರ ರಕ್ಷಣೆ ಮಾಡಬೇಕೆಂದರೆ ವಿಷಸ್ಪರ್ಶವಾದ ಅಪಾಯವನ್ನು ಭೇದಿಸುವ ಹೊರತು ಮತ್ತಾವ ಉಪಾಯವಿಲ್ಲ ರುಕ್ಮಿಣಿ. ಈ ಮಹಾಭಾರತವನ್ನು ರಕ್ತಕ್ಷಯದಿಂದ ತೋಯಿಸಿದ ಹೋದರೆ ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ರುಕ್ಮಿಣಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದೇ ಆದರೆ ಅಂತಹ ಧರ್ಮಕ್ಕೆ ದಿಕ್ಕಾಗಿದೆ. ಸ್ವಾಮಿ, ಈ ಯುದ್ಧವನ್ನು ನಿಲ್ಲಿಸಲು ಮತ್ತೊಂದು ಸಾರಿ ಪ್ರಯತ್ನಿಸಿ. ಈ ಘೋರ ಹತ್ಯಾಕಾಂಡವು ಕೊನೆಗೊಳ್ಳಲಿ. ರುಕ್ಮಿಣಿ, ಸ್ವಾಮಿ, ಮುರಳಿಯ ಗಾನಕ್ಕೆ ಮನಸೋತೆಯ. ರುಕ್ಮಿಣಿ, ಮುರಳಿಯ ಗಾನಕ್ಕೆ ಮನಸೋತೆಯ. ಎನ್ನ ಮನಸ್ಸಿನ ಆಸೆಯ ನೀ ಬಲ್ಲೆಯ, ಮನಸ್ಸಿನ ಆಸೆಯ ನೀ ಬಲ್ಲೆಯ. ಮುರಳಿಯ ಗಾನಕ್ಕೆ ಮನಸೋತೆಯ. ಆ ಯಮುನಾ ತೀರಕ್ಕೆ ನೀನಾದೆ ರಾಧೆ, ರಾಧೆಯ ಮನಕ್ಕೆ ಗೋಪಾಲ ನಾನಾದೆ. ಯಮುನಾ ತೀರಕ್ಕೆ ನೀನಾದೆ ರಾಧೆ, ರಾಧೆಯ ಮನಕ್ಕೆ ಗೋಪಾಲ ನಾನಾದೆ. ನಿನ್ನನ್ನು ಹರಸಿ ಓಡೋಡಿ ನಾ ಬಂದೆ, ನನ್ನನ್ನು ಹರಸಿ ಓಡೋಡಿ ನೀ ಬಂದೆ. ಮುರಳಿಯ ಗಾನಕ್ಕೆ ಮನಸೋತೆಯ, ಎನ್ನ ಮನಸ್ಸಿನ ಆಸೆಯ ನೀ ಬಲ್ಲೆಯ, ಮನಸ್ಸಿನ ಆಸೆಯ ನೀ ಬಲ್ಲೆಯ. ಮುರಳಿಯ ಗಾನಕ್ಕೆ ಮನಸೋತೆಯ. ನಿನ್ನಯ ಅನುರಾಗ ಅಲೆ ಅಲೆಯಾಗಿ ನನ್ನಿ ಹೃದಯಕ್ಕೆ ನೀ ಸೇರಿ ಹೋದೆ. ನನ್ನಿ ಹೃದಯದಿ ನೀ ಸೇರಿ ಹೋದೆ. ನೀನೆ ಸತಿಯು ಪರಿಪೂರ್ಣಳಾಗಿ, ನೀನೆ ರುಕ್ಮಿಣಿ ಪರಿಪೂರ್ಣಳಾಗಿ. ಮುರಳಿಯ ಗಾನಕ್ಕೆ ಮನಸೋತೆಯ, ಎನ್ನ ಮನಸ್ಸಿನ ಆಸೆಯ ನೀ ಬಲ್ಲೆಯ, ಮನಸ್ಸಿನ ಆಸೆಯ ನೀ ಬಲ್ಲೆಯ. ಮುರಳಿಯ ಗಾನಕ್ಕೆ
ಯಮುನಾ ತೀರಕ್ಕೆ ನೀನಾದೆ ರಾಧೆ, ರಾಧೆಯ ಮನಕ್ಕೆ ಗೋಪಾಲ ನಾನಾದೆ. ಯಮುನಾ ತೀರಕ್ಕೆ ನೀನಾದೆ ರಾಧೆ, ರಾಧೆಯ ಮನಕ್ಕೆ ಗೋಪಾಲ ನಾನಾದೆ. ನಿನ್ನಯ ಬಳಿಗೆ ಓಡೋಡಿ ನಾ ಬಂದೆ ರುಕ್ಮಿಣಿ, ನನ್ನಯ ಬಳಿಗೆ ಓಡೋಡಿ ನೀ ಬಂದೆ. ಮುರಳಿಯ ಗಾನಕ್ಕೆ ಮನಸೋತೆಯ, ಎನ್ನ ಮನಸ್ಸಿನ ಆಸೆಯ ನೀ ಬಲ್ಲೆಯ, ಮನಸ್ಸಿನ ಆಸೆಯ ನೀ ಬಲ್ಲೆಯ. ಮುರಳಿಯ ಗಾನಕ್ಕೆ ಮನಸೋತೆಯ. ದೃಪದ ರಾಜನಿಗೆ ಸ್ತುತಿಯಾಗಿ ದೇಶಪತಿಯಾದ ಪಾಂಡುರಾಜನಿಗೆ ಸೊಸೆಯಾಗಿ ಅಸಮ ಸಾಹಸಿಗಳಾದ ಪಾಂಡವರಿಗೆ ಸತಿಯಾಗಿ ಉಸಿರಳೊಲವಾದ ವ್ಯಸನ ಬೆನಗೆ ದಹಿಪಿತೆ ಕೃಷ್ಣ ವಾಸುದೇವ ಸಾಗಿದೂರ ವಿಧಿಯ ಘೋರ ದಹಿಪುತಿದೆ ದವಾಗ್ನಿ ಜ್ವಾಲ. ಸಾಗಿದೂರ ವಿಧಿಯ ಘೋರ ದಹಿಪುತಿದೆ ದವಾಗ್ನಿ ಜ್ವಾಲ. ಕೃಷ್ಣ ವಾಸುದೇವ ಬಂದ ಚಿಂತೆ ದಹಿಪನೆನ್ನುತ್ತ ಅಂದು ನೊಂದು ನಿಂತೆ ಸಭೆಯಲಿ ಬಂದ ಚಿಂತೆ ದಹಿಪನೆನ್ನುತ್ತ ಪತಿಗಳೈವರ ಪಂಚದಂತ್ಯ ಕೃಷ್ಣ
ಶ್ರೀಗಳೈವರ ಪಂಚದಂತ್ಯ ಕಾದು ಕಾದು ನೊಂದು ಬಳಲಿದೆ ಸಾಗಿದೋರ ವಿಧಿಯ ಘೋರ ದಹಿಪುತಿದೆ ಜ್ವಾಲ ಸಾಗಿದೋರ ವಿಧಿಯ ಘೋರ ದಹಿಪುತಿದೆ ಪರಮಾತ್ಮ ವಾಸುದೇವ, ನಿನ್ನ ಹೊರತು ಬೇರೆ ನನಗೆ ಗತಿಯಾರು? ನನ್ನ ಪತಿಗಳು ನನ್ನನ್ನು ದ್ಯೋತದಲ್ಲಿ ಪಣವಾಗಿಟ್ಟು ಸೋತಿರುವರು. ಇಲ್ಲಿಯವರೆಗೂ ನನಗೆ ಕೊಟ್ಟ ಮಾತನ್ನೇ ನೆರವೇರಿಸಿಕೊಡಲಿಲ್ಲ. ವಾಸುದೇವ, ಈ ದ್ರೌಪದಿಯ ಹಣೆಯಲ್ಲಿ ಇನ್ನದೇನನ್ನು ಬರೆದಿರುವೆ ಸ್ವಾಮಿ? ಹನ್ನೆರಡುವರು ಸಾವು ವನವಸ ಗೈದೇವ ಸುಖದಲ್ಲಿ ಬಾಳುವ ಸಮಯದಲ್ಲಿ ಕಷ್ಟ ಸುಖದಲ್ಲಿ ಬಾಳುವ ಸಮಯದಲ್ಲಿ ಕಷ್ಟ ಸಗಿಸಲು ಪಾಂಚಾಲಿ
ನಡೆದು ಹೋದ ಘಟನೆಗೆ ಯೋಚಿಸಿ ಫಲವೇನು? ಪರಮಾತ್ಮ, ನಿನ್ನ ಕಷ್ಟವನ್ನು ಪರಿಹರಿಸುವನೆಂದು ಬಂದೇ ಬರುವೆನು. ಶಾಂತಳಾಗು ಪಾಂಚಾಲಿ, ಶಾಂತಳಾಗು. ಶಾಂತಿ ಶಾಂತಿ ಶಾಂತಿ. ಏನು ಬಿಟ್ಟಿಲ್ಲವೇ ನನ್ನ ಈ ನಿನ್ನ ಹುಚ್ಚುತನದ ಭ್ರಾಂತಿ? ಶಾಂತಿ ಎಂಬ ರಣಕಾಂತಿಯು ಕಾವಲೊಡೆದು ನದಿಯಲ್ಲಿ ರಕ್ತದ ಹೊಳೆಯಾಗಿ ಹರಿಯುತ್ತಿದ್ದರು. ಇನ್ನು ನಿನ್ನ ಶಾಂತಿಯೇ ವೈರಿ ಕುರುಕುಲದ ಮರನು ವಧಿಸುವನು. ವೈರಿ ಕುರುಕುಲದ ಮರನು ವಧಿಸುವನು. ಸೆರೆಯೊಮ್ಮೆರೆದು ದುರಾಂಕಾರದ ಸೆರೆಯೊಮ್ಮೆರೆದು ದುರಾಂಕಾರ ಕರೆಸಿ ಬಗ್ಗಿ ನಿಮ್ಮೆರೆ ವೈರಿ ಕುರುಕುಲದ ಮರನು. ಅನುಜರೆಂಬುವ ಅಕ್ಕರೆ ಇಲ್ಲದ ಸಾಕಿದ ಕುರುಡರ ಕೊನ್ನೆಗಳ ಅನುಜರೆಂಬುವ ಅಕ್ಕರೆ ಇಲ್ಲದ ಸಾಕಿದ ಕೊನ್ನೆಗಳ ರಕ್ಷಿಸದ ಸಕ್ಕಡಗಿಸಿ ಮಣ್ಣುಕ್ಕಿಸದಿರುವೆನೆರಡದೊಳಗೆ ಲೆಕ್ಕಿಸದ ಸಕ್ಕಡಗಿಸಿ ಮಣ್ಣುಕ್ಕಿಸದಿರುವೆನೆರಡದೊಳಗೆ ಸಭೆಯಳು ಪತ್ನಿಯ ಗರ್ಭದಿ ಜರೆದ ಸಭೆಯಳು ಪತ್ನಿಯ ಗೌರವದಿ ಜರೆದ ಮೂರ್ಖರ ಬರೆಯನ್ನು ಬಗೆದು ವೈರೇ ಕುರುಕುಲದ ಮರನು ವಧಿಸುವನು. ಸೆರೆಯೊಮ್ಮೆರೆದು ದುರಹಂಕಾರದ ಸೆರೆಯೊಮ್ಮೆರೆದು ದುರಹಂಕಾರ ಕರೆಸಿಬಲ್ ಹಾಕಿ ನಿನ್ಮೆರೆ ವೈರೇ ಕುರುಕುಲದ ಮರನು ವಧಿಸುವನು. ಸೆರೆಯೊಮ್ಮೆರೆದು ದುರಹಂಕಾರದ ಸೆರೆಯೊಮ್ಮೆರೆದು ದುರಹಂಕಾರ ಕರೆಸಿ ಹಾಕಿ ನಿನ್ಮೆರೆ ವೈರಿ ಕುರುಕುಲದ ಮರನು ಕುರುಕುಲದ ಮರನು ಸಿಗದು ಬಿಸಾಡುವೆನು. ಅಗ್ರಜ ಎನ್ನ ಬಿಸದ ಕಜ್ಜಾಯವನ್ನು ತಿನ್ನಿಸಿ ನಮ್ಮೈವರನ್ನು ಕೊಲ್ಲಲೆಸ್ತಿಸಿದ ಆ ದುಷ್ಟ ಜಂತುವೊಡನೆ ನಮಗೆ ಶಾಂತಿ. ಮಾಯಾಧೂತವನ್ನು ಹೂಡಿ ನಮ್ಮ ಸಿರಿ ಸಂಪದವೆಲ್ಲ ಅಪಹರಿಸಿ ಅಘೋರ ಕಷ್ಟಗಳಿಗೆ ಗುರಿಪಡಿಸಿದ್ದಲ್ಲದೆ ನೆರೆದ ರಾಜಸಭೆಯಲ್ಲಿ ಈ ಪಾಂಚಾಲ ರಾಜ ನಂದಿನಿಯನ್ನು ಎಂದು ತೊಡೆಯ ಮೇಲೆ ಕುಂತು ಎಂದು ಕರೆದನಲ್ಲೋ, ಅದಕ್ಕೆ ನಿನಗೆ ಶಾಂತಿಯೇ ಅಗ್ರಜ. ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ 1 ವರ್ಷ ಅಜ್ಞಾಸವಾಸವನ್ನು ಕಳೆದವಲ್ಲ, ಇದಕ್ಕೂ ನಿನ್ನ ಶಾಂತಿ. ಈ ಕುರುಕ್ಷೇತ್ರದ ಮಹಾಸಂಗ್ರಾಮದಲ್ಲಿ ಕೌರವರ ರಕ್ತದ ಹೊಳೆಯು ಹರಿಯುವುದನ್ನು ನೋಡುವ ತನಕ ಎಲ್ಲಿರುವುದು ಶಾಂತಿ, ಇನ್ನೆಲ್ಲಿರುವುದು ಶಾಂತಿ ಅಗ್ರಜ. ಭೀಮಸೇನ, ಸರ್, ಶಾಂತನಾಗು ಶಾಂತನಾಗು. ಕೌರವರನ್ನು ಮರಣಗೊಳಿಸದ ಬಿಡುವನ ಕೌರವರನ್ನು ಮರಣಗೊಳಿಸದ ಬಿಡುವನ ರಣದವರ ರಕ್ತಬೌಳ ಮಾಡದಿರುವನ ರಣದವರ ರಕ್ತಬೌಳ ಮಾಡದಿರುವನ ಪತ್ನಿಯ ಮುಡಿ ಮುಟ್ಟಿದ ಹಂಚಿಕೊಳ್ಳುವ ಹಂಚಿಕೊಳ್ಳುವ ಪತ್ನಿಯ ಮುಡಿ ಮುಟ್ಟಿದ ಹಂಚಿಕೊಳ್ಳುವ ಹಂಚಿಕೊಳ್ಳುವ ಗರ್ಭದಿ ಕೊಟ್ಟಿಕೊಳ್ಳುವ ಕೊಟ್ಟಿಕೊಳ್ಳುವ ಕೌರವರು ಮರಣಗೊಳಿಸದ ಬಿಡುವಂತ ರಣದವರ ರಕ್ತ ಮಾಡದಿರುವಂತ ರಣದವರ ರಕ್ತ ಮಾಡದಿರುವನ ಮನೋಹರ,
ಚಿಂತಿಸಬೇಡ, ಶಾಂತನಾಗು ಮನೋಹರೇ. ಇನ್ನೇನು ಪರಮಾತ್ಮನು ಕೃಷ್ಣನ ಜೊತೆಯಲ್ಲಿ ಬಂದೇ ಬರುವನು. ಪರಮಾತ್ಮನು ಅಷ್ಟಿನಾವಧಿಗೆ ಬಂದೇ ಬರುವನು. ಶಾಂತಳಾಗು ಪಾಂಚಾಲಿ, ಶಾಂತಳಾಗು. ಪರಮಾತ್ಮ ನಮಸ್ಕರಿಸಿದ. ಪಾಂಡುಪುತ್ರರೇ, ವಿಜಯಶಾಲಿಗಳಾಗಿ. ಪರಮಾತ್ಮ ಪಾಂಡವರ ಪ್ರಯತ್ನಕ್ಕೆ ಧನ್ಯನಾದ, ಪ್ರಸನ್ನನಾಗಿ ಬಂದೆಯಾ ದೇವ. ಧರ್ಮನಂದನ, ನನ್ನನ್ನೇಕೆಯ ಇಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಕರ್ತವ್ಯ. ಅದರಲ್ಲಿ ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಏನೆಂದು ತೀರ್ಮಾನವನ್ನು ತೆಗೆದುಕೊಂಡೆ ಧರ್ಮನಂದನ. ಪರಮಾತ್ಮ ಅಷ್ಟಿನವಾದ ರಾಜ್ಯಕ್ಕಾಗಿ ಬಂಧು ಬಾಂಧವನೆಂಬ ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನೂ ದೇವ? ಆಹಾ, ಅಂದರೆ ಸತ್ಪುರುಷರ ಹೃದಯ ಮಂದಿರ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದು. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ನನಗೆ ಧರ್ಮಸಮ್ಮತ. ಇದಕ್ಕೆ ನಿನ್ನ ಸಹೋದರರ ಅಭಿಪ್ರಾಯವೇನೋ ಭೀಮಸೇನ. ನಮ್ಮಗಳ ಅಭಿಪ್ರಾಯ ಹೇಳುವುದು ಕೇಳಿ. ಆಹಾ, ಕಾರ್ಮೋಡ ಗುಡುಗಿ ಗುಡುಗಿ ಗುಡುಗಲಿ ಈ ಭೂಮಿ ನನಗೆ ನನಗಲೆ. ಕಾರ್ಮೋಡ ಗುಡುಗಿ ಗುಡುಗಿ ನನಗಲಿ ಈ ಭೂಮಿ ನನಗೆ ನನಗಲಿ. ರವದವಳ ಸತ್ತ ಸಾಗರದ ಓರ್ಗರೆಯಲೆ ಕುರುವರ ಸಿರಮ ಕಡಿಯಲು ಬಿಡಣ. ಕುರುವರ ಸಿರಮ ಕಡಿಯಲು ಬಿಡ. ಹೊಳದಿ ಭಕ್ತದಲ್ಲಿ ಪಡೆಯುವ ವಿಜಯವ, ಹೊಳದಿ ಭಕ್ತದಲ್ಲಿ ಪಡೆಯುವುದು ಕುರುಕ್ರಮ ಕಡಿದಿಡುವೆ. ಕುರುಕ್ರಮ ಕಡಿದಿಡುವೆ. ಕುರುಕೌರವನ ಪರಿಬರಿಬಿದಲೆ ಕೌರವನ ಪರಿಬರಬಿರ. ಕಾರ್ಮೋಡ ಗುಡುಗಿ ಗುಡುಗಿ ಈ ಭೂಮಿ ನಡುಗಿ ನಡುಗಲಿ. ಹೊಕ್ಕಿನ ಬಸದಲ್ಲಿ ಸಪ್ತ ಸಾಗ ಓರ್ಗರೆಯಲಿ ಓರ್ಗರೆಯಲಿ. ಓ ಸುದೇವ, ಕಾರ್ಮೋಡ ಗುಡುಗಿ ಗುಡುಗಿದರು. ಈ ಭೂಮಿ ನಡುಗಿ ನಡುಗಿದರು. ಆ ಕುರುವರ ಶಿರವ ಕಡಿದಿರುವೆ. ಆದರೆ ಈ ಅಗ್ರಜನ ಗೊಡ್ಡು ಧರ್ಮದ ಕಟ್ಟು ಬೃಹದಾಕಾರದ ಕೋಟೆ ಎಂದೇ ಬಳಸಿ ಭದ್ರವಾಗಿ ನಿಂತಿದೆ. ಅದನ್ನು ಭೇದಿಸಿ ನುಗ್ಗೋಣವೆಂದರೆ ಬಾತು ಎಂಬ ಪಾಸವು ನಮ್ಮನ್ನು ಬಂಧಿಸಿದೆ. ಸುಡಬೇಕು ಈ ಹೇಳಿ ಜನ್ಮವನ್ನು. ಓಹೋ ಭೀಮಸೇನ, ಹಾಗಾದರೆ ನೀನು ಸಹ ಸಂಧಿಗೆ ಸಮ್ಮತಿಸುತ್ತಿದೆಯೇ ಸರಿ? ಇನ್ನು ಅರ್ಜುನ, ಇದಕ್ಕೆ ನಿನ್ನ ತೀರ್ಮಾನವೇನು? ಪರಮಾತ್ಮ ಆದಿಯಿಂದಲೂ ಅಂತ್ಯದವರೆಗೂ ಅಪಮಾನ ಅಪಜಯಗಳೇ ನಮ್ಮ ಕುಲಕ ದೈವಗಳಾಗಿವೆ. ಆದಷ್ಟು ಬೇಗ ಇದನ್ನು ತೊಲಗಿಸಿ ನಮ್ಮನ್ನು ಸಜೀವನಾಗಿ ಮಾಡು. ಛೇ ಛೇ, ಈ ಏಡಿ ಜನ್ಮಕ್ಕೆ ಧಿಕ್ಕಾರವಿರಲಿ. ಓಹೋ, ಅರ್ಜುನನು ಸಹ ಸಂಧಾನಕ್ಕೆ ಸಮ್ಮತಿಸಿದಂತೆ ಸರಿ. ಇನ್ನು ಸಹೋದರರಾದ ನಕುಲ ಸಹದೇವರು ಅಣ್ಣನ ಮಾತನ್ನು ಮೀರುವಂತವರಲ್ಲ. ತಂಗಿ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ನಿರ್ಧಾರಕ್ಕೆ ನಿನ್ನ ಸಮ್ಮತವಿದೆಯೇ? ವಾಸುದೇವ, ಜನಾರ್ದನ ಜನಾರ್ದನ ವೇಣುಲೀಲಾ ಪ್ರವೀಣ ಸೆರಗೊಡ್ಡಿ ಬೇಡಿದರು ತೋರದಿರೆಯೇ
ವಾಸುದೇವ. ನೆರೆದ ಸಭಾಂಗಣದಿ ದುರುಳ ಗುರುರ ಕಸರೋ. ನೆರೆದ ಸಭಾಂಗಣದಿ ದುರುಳ ಗುರುರ ಕಸರೋ. ಪಂಜರದ ಗಿಣಿಯನು ಕಂಡ ಕೆಂಡಾಕ್ಷಿಗಿಡುಗನ ಹಾಗೆ. ಪಂಜರದ ಗಿಣಿಯನು ಕಂಡ ಕೆಂಡಾಕ್ಷಿಗಿಡುಗನ ಹಾಗೆ. ಹುಲಿ ಜಿಗಿದು ಹುಲ್ಲೆಯ ಮರಿಯಂತೆ ಕೊಲ್ವ ಪರಿಯನ್ನ ಕಾಡಿದರು. ಹುಲಿ ಜಿಗಿದು ಹುಲ್ಲೆಯ ಮರಿಯಂತೆ ಕೊಲ್ವ ಪರಿಯನ್ನ ಕಾಡಿದರು. ನೆರೆದ ಸಭಾಂಗಣದಿ ಪರಮಾತ್ಮ ಪ್ರಾಣೇಶ್ವರ ಸ್ವಾಮಿ, ಗುರು ದ್ರೋಣ ಭೀಷ್ಮರಿರಲು ನನಪತಿಗಳೈವರೆದಿರೋ. ಗುರು ದ್ರೋಣ ಭೀಷ್ಮರಿರಲು ನನಪತಿಗಳೈವರೆದಿರೋ. ಕರತಟ್ಟಿಗೆ ಮೆರೆದು ತುರುಬಿಗೆ ಕೈ ಚಾಚಿ ವಸ್ತ್ರಾಪಹರಣವಗೈದು. ಅಲ್ಲವೇ ಪರಮಾತ್ಮ? ಕರತಟ್ಟಿಗೆ ಮೆರೆದು ತುರುಬಿಗೆ ಕೈ ಚಾಚಿ ವಸ್ತ್ರಾಪಹರಣವಗೈದು. ಕೆತ್ತನೆಯ ಶಿಲೆಯಂತೆನ್ನ ಬೆತ್ತಲೆಯ ಮಾಡಲೆಣಿಸಿದರು. ಕತ್ತಲೆಯ ಶಿಲೆಯಂತೆನ್ನ ಬೆತ್ತಲೆಯ ಮಾಡಲೆತ್ತಿಸಿದರು. ನೆರೆದ ಸಭಾಂಗಣದಿ ಜನಾರ್ದನ ವೇಣುಲೀಲಾ ಪ್ರವೀಣ ಕೃಷ್ಣ ವಾಸುದೇವ. ಧರ್ಮರಾಯರ ಮಾತು ನನಗೆ ಸಮ್ಮತವೆಂದು ನಾನು ಹೇಗೆ ಹೇಳಲಿ ಸ್ವಾಮಿ? ಇವರು ಧರ್ಮರಾಯ ಧರ್ಮವೆನ್ನುತ್ತ ಧರ್ಮಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತಿರುವರು ಈ ಮಹಾಪ್ರಭುಗಳು. ಇವರ ಮಾತು ಧರ್ಮಸಮ್ಮತ, ಲೋಕಸಮ್ಮತ. ಇನ್ನಿವರು ಭೀಮಸೇನ ಬಂಡಿ ಬಂಡಿ ಅನ್ನವನ್ನು ತಿಂದು ಭಂಡ ಬಕಾಸುರನನ್ನೇ ಕೊಂದ ಮಹಾದೋರ್ದಂಡ. ನಿಮಗೆ ಏಕೆ ಬೇಕು ಈ ಗದಾದಂಡ? ಅದನ್ನು ಬಿಸಿಟ್ಟು ಕೈಯಲ್ಲಿ ಸೌಟನ್ನು ಹಿಡಿದುಕೊಳ್ಳಿ. ಇನ್ನಿವರು ಪಾರ್ಥ, ಫಲ್ಗುಣ, ಕಿರೀಟಿ, ಧನಂಜಯ, ಹೀಗೆ ದಶನಾಮಧೇಯ. ನಿಮಗೇಕೆ ಬೇಕು ಈ ಘಾಟಿವೆ? ಅದನ್ನು ಬಿಸಿಟ್ಟು ಕೈಗೆ ಬಳೆಗಳನ್ನು ತೊಟ್ಟಿಕೊಳ್ಳಿ. ನಿಮ್ಮಯ ಬಾಳೆ ತಕೆ, ನಿಮ್ಮಯ ಬಾಳೆ ತಕೆ, ನಿಮ್ಮಯ ಬಾಳೆ ತಕೆ, ನಿಮ್ಮಯ ಬಾಳೆ ತಕೆ. ಪ್ರಾಣೇಶ್ವರ
ದುಶ್ಯಾಸನನು ಸೀರೆಯ ಸೆಳೆದಾಗ ದುರುಳ ದುಶ್ಯಾಸನನು ಸೀರೆಯ ಸೆಳೆದಾಗ ದುರುಳ ದುಶ್ಯಾಸನನು ಸೀರೆಯ ಸೆಳೆದಾಗ ಮಾಡಿದ ಪಂತವ ಮರೆತೀರೇಕೆ ಪ್ರಾಣೇಶ್ವರ ಮಾಡಿದ ಪಂತವ ಮರೆತೀರೇಕೆ ಪ್ರಾಣೇಶ್ವರ ಪ್ರಿಯ ಛೀ ನಿಮ್ಮಯ ಬಾಳೆ ತಕೆ ನಿಮ್ಮಯ ಬಾಳೆ ತಕೆ ನಿಮ್ಮಯ ಬಾಳೆ ತಕೆ ಪ್ರಿಯ ಕರ್ಣನ ಶಿರವ ಧರೆಯಲಿ ಉರುಳಿಸಲು ಕರ್ಣನ ಶಿರವ ಧರೆಯಲಿ ಉರುಳಿಸಲು ಕರ್ಣನ ಶಿರವ ಧರೆಯಲಿ ಉರುಳಿಸಲು ಮಾಡಿದ ಪಂತವ ಮರೆತೀರೇಕೆ ಮಾಡಿದ ಪಂತವ ಮರೆತೀರೇಕೆ ಪ್ರಿಯ ಪ್ರಾಣೇಶ್ವರ ಛೀ ನಿಮ್ಮಯ ಬಾಳೆ ತಗೆ 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 ವಾಸುದೇವ ಇವರೆಲ್ಲರೂ ನನ್ನ ಪತಿಗಳೇ ಅಲ್ಲ ಪರಮಾತ್ಮ ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು ಅಣ್ಣ ನಾನು ಮಾಡಿದ ಪ್ರತಿಜ್ಞೆಯನ್ನು ನಾನೇ ನೆರವೇರಿಸಿಕೊಳ್ಳುತ್ತೇನೆ ನಾನೇ ರಣರಂಗವನ್ನು ಪ್ರವೇಶಿಸಿ ಆ ದುರುಳದು ಶಾಸನ ಎದೆಯನ್ನು ಸೀಳಿ ಆತನ ಬಿಸಿ ರಕ್ತದಿಂದ ಬಿಚ್ಚಿದ ಈ ನನ್ನ ಮುಡಿಯನ್ನು ಕಟ್ಟಿಕೊಳ್ಳುತ್ತೇನೆ ಇದಕ್ಕೆ ನಿನ್ನೊಬ್ಬನ ಸಹಾಯ ನನಗಿದ್ದರೆ ಸಾಕು ನೀನು ಸಹಾಯ ಮಾಡದೆ ಹೋದರೆ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲೇ ಬಿದ್ದು ಸಾಯುವೆನಣ್ಣ ಅಗ್ನಿಯಲ್ಲೇ ಬಿದ್ದು ಸಾಯುವೆ ಚೆನ್ನಾಯಿತು. ಸಹೋದರರ ಇವರ ಅಭಿಪ್ರಾಯವೇ ಒಂದು, ತಂಗಿ ದೃಪದ ನರೇಂದ್ರಿಯ ಅಭಿಪ್ರಾಯವೇ ಒಂದು. ಧರ್ಮನಂದನ, ಇಂತಹ ಪರಿಸ್ಥಿತಿಯಲ್ಲಿ ನೀನೇನೆಂದು ಹೇಳುವೆ? ಅಲ್ಲವೇ ಭೀಮಸೇನ? ವಾಸುದೇವ, ಭೀಮಸೇನ, ಅದಕ್ಕೆ ನಾನೇನು ಮಾಡಲಿ ಕೃಷ್ಣ? ನೀನೇನು ಮಾಡಿಯೇ? ತಂಗಿಯ ಅಭಿಪ್ರಾಯವು ಹೀಗಾಯಿತಲ್ಲ ಎಂದು ಹೇಳಿದೆ ಅಷ್ಟೇ. ಅದನ್ನು ಅವರು ಕೇಳಲಿಲ್ಲವೇ? ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದಾಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಸತಿಯ ಆರ್ತನಾದವನ್ನು ಕೇಳುವುದು ಪತಿಯಾದ ನಿನ್ನ ಕರ್ತವ್ಯ ಅಲ್ಲವೇ ಭೀಮಸೇನ? ಏಕೆ ಇನ್ನುಳಿದ 4 ಒಳಪತಿಗಳಲ್ಲವೇ? ಅದನ್ನು ಅವರೇ ಪರಿಹರಿಸಿಕೊಳ್ಳಲಿ. ಅದಕ್ಕೂ ಈ ಭೀಮನಿಗೂ ಯಾವುದೇ ಸಂಬಂಧವಿಲ್ಲ. ಅಬ್ಬಾ, ಸಂಬಂಧವಿಲ್ಲ. ಭೀಮಸೇನ, ಅಂದು ತುಂಬಿದ ರಾಜಸಭೆಯಲ್ಲಿ ಏನೆಂದು ನುಡಿದಿರುವೆ ನೆನಪಿದೆಯೇ? ದುರುಳ ದುಶ್ಯಾಸನನ ಒಳಕರುಗಳಂ ಬಗೆದು ಭೀಮ, ದುರುಳ ದುಶ್ಯಾಸನನ ಒಳಕರುಗಳಂ ಬಗೆದು ಮಡದಿ ಪಾಂಚಾಲಿಯ ಬಿರುಮುಡುವೆ ಕಟ್ಟಿಸುವೆ ಎನ್ನುತ್ತ ಭೀಮ, ಗನಗದಾದಣ್ಣನ ದುರ್ಯೋಧನನ ತೊಡೆಯಂ ಪುಡಿಗುಟ್ಟುವೆ ಎನ್ನುತ್ತಂ ನುಡಿದೆಯೋ ನೀನಂದು ಚಂಬದ ನುಡಿಗಳ ಭಾವ. ಮರೆತೆಯ ಮರೆತೆಯೋ ಮರೆತು ನಿದ್ರೆಯೊಳ್ಳಿರುವೆಯೋ ಇಡಂಬ ಮನೋಹರ. ಭೀಮಸೇನ, ಅಡಗಲಿ ನಿನ್ನ ಕುಹ ಕಂಟಕದ ಕರುಳಿರುವ ಬಿರುನುಡಿ ವಾಸುದೇವ. ಅಡಗಲಿ ಈ ನಿನ್ನ ಕರುಳಿರುವ ಕುಹ ಕಂಟಕದ ಕರುಳಿರುವ ಬಿರುನುಡಿ ಕಣ್ಣೀರ ಕರೆಯದಿರುವಲ್ಲವೇ? ಬಿಡು ಬಿಡು ಪಾಂಚಾಲಿಯ ಕೇಳನ್ನ ಸಬದ ಹೊಡಿ ಸೌರ್ಯದ ಮಾತೆಂದು ತಿಳಿಯಬೇಡ. ಆಸದೆ ಬಟ್ಟಿವೆನು ಏಗದೆಯಿಂದ
ಆ ಕುರುಕುಲವ ಓದುದೇವ ನುಡಿದಿರುವೆನು ನುಡಿದ ನುಡಿಯನ್ನು ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಏಡಿಯೂ ನಾನಲ್ಲ. ಪಾಂಚಾಲಿ ಕಣ್ಣೀರ ಕರೆಯದಿರುವಲ್ಲವೇ, ನಿನ್ನ ಕಣ್ಣೀರಿನ ಬದಲಾಗಿ ಅಗಯ ಎಂಡಿರ ಕಣ್ಣಲ್ಲಿ ಸಹಸ್ರಾರ ಕಂಬನಿಯನ್ನೇ ಕರೆಸುವೆ. ಕಾಲಯ ಮನೆ ಆ ಕೌರವನಿಗೆ ಬೆಂಬಲವಾಗಿ ಮೇಲೆ ಕಾಲಾಗಿ ಕೂಡು ಸಮುದ್ರವ ಸೆಳೆ ತರುವೆನೋ ಮೋ ದುರ್ಯೋಧನ ದುಷ್ಟ ಕೀಟಗಳ ಬಗೆದು ಬಾದಕಿ ದುಶ್ಯಾಸನ ಒಡಲ ಹುಡುಗಿಟ್ಟಿ ಪೋತಕಿಯ ದುರ್ಯೋಧನ ತಡೆಯ ದೃಪದ ಸುಧೇ ಕಟ್ಟಿಸುವೆನು ಈ ನಿನ್ನ ಬಿರುಮುಡಿಯ ಹೊಡೆದಿರುವೆದೆಯ ನರಕ ಮರ್ತನ ಕೇಳನ್ನ ವಿಮತ ಬಲು ಸೌನ್ನತೆಯ ಕುಲ ಹೇಡಿಗಳನ್ನು ತಡಕ್ಕೆ ಬಲಿ ಕೊಟ್ಟು ದಾಹ ಮುಗಿಸಿಕೊಳ್ಳುವೆ. ಬಲು ಸೌನ್ನತೆಯ ಕುಲ ಹೇಡಿಗಳು ತಂದು ರಣಕ್ಕೆ ಬಲಿ ಕೊಟ್ಟು ದಾಹ ಮುಗಿಸಿಕೊಳ್ಳುವೆ. ರಣದಾಹ ಮುಗಿಸಿಕೊಳ್ಳುವೆ. ರಾಜದೇವ ನವರಸಿಯ ತುರುಬನು ಮುಟ್ಟಿ ಚಂದ ಕೌರವನ ಕೊಂಡಿಗೆ ಸೀಳೆ ಪಾಂಡವರಸಿಯ ತುರುಬನು ಮುಟ್ಟಿದ ಸಣ್ಣ ಕೌರವನ ಕೊಂಡಿಗೆ ಸೀಳೆ ಸಣ್ಣ ಎಲುಬುಗಳ ತುಂಡರಿ ರಣಚಂಡಿ ಗೌತಣವ ಮಾಡಿಸುವೆ. ಕಂಡ ಎಲುಬುಗಳ ತುಂಡರಿ ರಣಚಂಡಿ ಗೌತಣವ ಮಾಡಿಸುವೆ. ಹೋರ್ಗರೆ ಬಕಾರ್ಪಯ ಆರ್ಪಡಿತೆ ಮನಗದೆಯ ತತ್ವವ ತೋರ್ಪಡಿಸ ಆರ್ಪಡಿಸ ಈ ಭೀಮನಗ ಪ್ರಚಂಡತ್ವವ ತೋರ್ಪಡಿಸಿ ಸರ್ಪದಿಂದರವ ಕುರುವರ ಕಾಲ್ಗಳು ಪಿಡಿದು ಸರ್ಪದಿಂದರವ ಕುರುವರರ ಕಾಲ್ಗಳು ಪಿಡಿದು ಗಿರಾನೆ ನಾಲ್ಕ ಪಡಿಸುವ ಬಲು ಸೌನ್ನತೆಯ ಕುಲ ಹೇಳಿ ತನ್ನ ಸಲ ಹಣಕ್ಕೆ ಬಲಿ ಕೊಟ್ಟು ದಾಹ ಮುಗಿಸಿಕೊಳ್ಳುವೆ. ಬಲು ಸೌನ್ನ ಕುಲ ಹೇಡಿಗಳು ತಲೆ ತಂದು ರಣಕ್ಕೆ ಬಲಿ ಕೊಟ್ಟು ರಣದಾಹ ಮುಗಿಸಿಕೊಳ್ಳುವೆ. ರಣದಾಹ ಮುಗಿಸಿಕೊಳ್ಳುವೆ. ವಾಸುದೇವ ದಯಮಾಡಿ ಸಂಧಿಯನ್ನು ನಿರಾಕರಿಸಿಬಿಡು. ಪರಮಾತ್ಮ ವಿಷದ ಸರ್ಪಕ್ಕೆ ಹಾಲನ್ನು ಉಣಿಸಿದರೆ ಅದರ ವಿಷವು ಅಮೃತವಾಗುವುದೇ? ಇದನ್ನು ನೀನು ಬಲ್ಲೆಯ ಪರಮಾತ್ಮ. ನಮಗೆ ನಾನಾ ರೀತಿಯ ಕಷ್ಟವನ್ನೇ ಪಡಿಸಿದ ಆ ಸಣ್ಣ ಕೌರವರಲ್ಲಿ ನಮಗೆ ಸಂಧಿಯೇ ಪರಮಾತ್ಮ. ಪರಮಾತ್ಮ ಪಾಲಾಚನಂ ನೆಚ್ಚಿಸಿ ವಾಸುದೇವ ಅರ್ಥ ಪಾಲಾಚನಂ ನೆಚ್ಚಿಸಿ ಪಡೆದ ನಾಂ ಪಾಶುಪತಾಶ್ರಮಂ ಗಳಿಸಿದ ವಿಜಯ ನಮ್ಮ ಪೆಸರ. ವಾಸುದೇವ ಹಗೆಗಳ ತೆಗೈಯಲು ವಾಸುದೇವ ಹಗೆಗಳ ತೆಗೈಯಲು ಅನುಜರನು ನೋಯಿಸುವುದು ತರವೇ ಧರ್ಮಜಗೆ. ವಾಸುದೇವ ಪಾಂಡವರ ಕೀರ್ತಿಯು ಈ ಪ್ರಪಂಚದಲ್ಲಿ ಅಚಂದಿಕವಾಗಿ ಬೆಳಗಬೇಕಾದರೆ ಈ ಸಂಧಿಯನ್ನು ನಿರಾಕರಿಸಿ ಯುದ್ಧವೇ ಮಾಡೇ ತೀರಬೇಕು. ವಾಸುದೇವ ಯುದ್ಧವೇ ಮಾಡೇ ತೀರಬೇಕು. ಧರ್ಮನಂದನ ನಿನ್ನ ಸಹೋದರರು ಧರ್ಮನಂದನ ನಿನ್ನ ಸಹೋದರರು ಭಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ಸಂಧಿಗೆ ಸಮ್ಮತಿಸುವವರು. ಆದರೆ
ಅವರ ಮನದ ಅಂತರಾಳದಲ್ಲಿ ಶೇಡಿನ ಜ್ವಾಲೆಯು ಹತ್ತಿ ಉರುತ್ತಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಅವರು ತವಕ ಪಡುತ್ತಿರುವರು. ಇಂತಹ ಪರಿಸ್ಥಿತಿಯಲ್ಲಿ ನೀನೇನೆಂದು ಹೇಳುವೆ ಧರ್ಮನಂದನ? ಪರಮಾತ್ಮ, ಲೋಕದ ಅನುಭವ ಸಾಕಾಗಿ ನಲಿಯ, ವೇದನೆ ಮೊದಲುವೆ ತಿಳಿದೀವ. ದುರುಳ ದುರ್ಯೋಧನ ಈ ಜಗದೈದನೆ. ದುರುಳ ದುರ್ಯೋಧನ ಈ ಜಗದೈದನೆ. ಎಂದು ಜನಿಸದೆ ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿತಿದೆ. ನನ್ನ ಸಮಸ್ತ ವಿಚಾರವನ್ನು ನೀನು ಬಲ್ಲೆಯ ಪರಮಾತ್ಮ. ನಿನ್ನ ಮುಂದೆ ಇದು ನಿನ್ನ ಇಚ್ಛೆಯಂತೆ ಆಗಲಿ ದೇವ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನ ರಸೇಡಿನ ಜ್ವಾಲೆಯು ಹಾರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕೋಡೆಯು ಬಿದ್ದು ಹೋಗಲೇಬೇಕು. ಅದಕ್ಕಾಗಿ ನಾಳಿನ ಕುರುಸಭೆ ನೀನಿನ್ನು ಹೊರಡೂ ಇರುತ್ತೀರಾ? ವಾಸುದೇವ, ತಂಗಿ, ಪತ್ತಿಗಾದ ಅಪಮಾನವನ್ನು ಸ್ವಲ್ಪವೂ ಲೆಕ್ಕಿಸದಿರುವ ಈ ಧರ್ಮರಾಯರ ಮಾತನ್ನು ಕೇಳಿಕೊಂಡು ಸಂಧಿಯನ್ನು ಮಾತ್ರ ಮಾಡಿಕೊಂಡು ಬರಬೇಡವೆಂದು ಇದೋ ನಿನ್ನಲ್ಲಿ ಸೆರೆಗೊಡ್ಡಿ ಬೇಡಿಕೊಳ್ಳುತ್ತಿರುವೆನು ಸ್ವಾಮಿ. ತಂಗಿ, ಅಣ್ಣ, ಚಿಂತಿಸಬೇಡಮ್ಮ. ಸಂತಪಿಸುವೆ ಏಕೆ ಎಲೆ ಸೋದರಿ, ತಂಗಿ ಸಂತೈಸಲು ನಾನಿರೇ. ತಂಗಿ, ಸಂತಪಿಸುವೆ ಏಕೆ ಎಲೆ ಸೋದರಿ, ತಂಗಿ ಸಂತೈಸಲು ನಾನಿರೇ. ಸಂತೈಸಲು ನಾನಿರೇ. ದೇವನ ಒಲುವು ಧರ್ಮದ ಗೆಲುವು, ದೇವನ ಒಲುವು ಧರ್ಮದ ಗೆಲುವು. ನಾನಿರೆ ನಿನಗೆ ಭಯವಿನ್ನೇತಕ್ಕೆ, ಮನದ ಚಿಂತೆಯ ಬಿಡು ಬಿಡು ಸೋದರಿ, ಸಂತಪಿಸುವೆ ಏಕೆ ಎಲೆ ಸೋದರಿ, ತಂಗಿ ಸಂತೈಸಲು ನಾನಿರೇ. ತಂಗಿ, ವಾಸುದೇವ, ಚಿಂತಿಸಬೇಡ. ನಾನಿರುವಾಗ ನಿನಗೆ ಭಯವೇತಕ್ಕೆ? ನಾನೀಗಲೇ ಆ ದುಷ್ಟ ದುರ್ಯೋಧನನ ಬದಲು ತೆರಳಿ ಆತನನ್ನು ಯುದ್ಧಕ್ಕೆ ಕೆರಳಿಸಿ ಒಂದು ಮಾರ್ಗವನ್ನು ಹೂಡಿ ಬರುವೆ. ತಂಗಿ, ನೀನು ಚಿಂತಿಸಬೇಡ. ಆಗಬಹುದು ಪರಮಾತ್ಮ. ಏನಾಯ್ತು
ಏನಾಯಿತು ಶಕುನಿ? ಏನಾಯಿತು? ಅಂದು ನೀನು ಮಾಡಿದ ಶಪಥವೇನಾಯಿತು? ಆ ದುರುಳನಾದ ದುರ್ಯೋಧನನು ನಮ್ಮನ್ನು ತನ್ನ ಕಾರಾಗೃಹದಲ್ಲಿರಿಸಿ ದಿನಕ್ಕೆ ಒಂದು ಇಡಿಯನ್ನ ಒಂದು ಹೊಳಲ ನೀರನ್ನು ಕೊಡುತ್ತಿದ್ದಾಗ ಆ ಇಡೀ ಕೂಳನ್ನೆಲ್ಲ ನಿನಗೊಪ್ಪಿಸಿ ಆತನ ಸರ್ವನಾಶದ ಹೊಣೆಯನ್ನು ನಿನಗೆ ಹೇಳಿ ನಾವೆಲ್ಲರೂ ಮೃತಪಟ್ಟೆವು. ಅಂದು ನೀನು ಮಾಡಿದ ಛಲ, ನೀನು ಮಾಡಿದ ಶಪಥ ಏನಾಯಿತು ಶಕುನಿ? ಏನಾಯಿತು? ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಗಳನ್ನು ಅಲ್ಲಗಳೆಯುತ್ತಿರುವ ಏಕಿ ಕುಕ್ಸಿ ಬಗೆಯುವ ಕುಹಕ ಗಂಟಕದ ಕರ್ಕಷ್ಟಕ್ಕೇಕೆ ಏನಿ ಪ್ರಳಯಗ್ನಿ ಜ್ವಾಲೆಯನ್ನೇ ಪ್ರಚೋದನೆ ಕೈಯುತ್ತಿರುವ ಪ್ರಚಂಡ ಮಾರತಾಂಡವ ಅಖಂಡ ಭರತ ಖಂಡವನ್ನೇ ತಲ್ಲಣಿಸಬಲ್ಲ ಮಾತ್ಸಲ್ಯದ ಮಹಾನ್ ನಿಪುಣ ಈ ಸೌಬಲ ರಾಜ ಶಕುನಿ ಒಡನೆ ನಿಮ್ಮಗಳ ಸರಸ ಸಲ್ಲೋಪ ಏನು ಹೇಳಿದ್ರಿ, ಏನು ಹೇಳಿದಿರಿ ನನ್ನ ಹತಭಾಗ್ಯ ಸಹೋದರರೇ? ಅಂದು ನೀನು ಮಾಡಿದ ಪ್ರತಿಜ್ಞೆಯನ್ನು ಮರೆತು ಆ ದುರುಳ ದುರ್ಯೋಧನನ ಭೃಷ್ಟಾನವನ್ನು ತಿಂದು ಸಂತೋಷವಾಗಿರುವೆ ಎಂದು ಕೇಕೆಯಾಗಿ ನಗುತ್ತಿರುವರಲ್ಲ, ಸದ್ದು. ನಾನು ಅಂದು ಮಾಡಿದ ಶಪಥವನ್ನು ಮರೆತಿಲ್ಲ, ಮರೆಯುವುದೂ ಇಲ್ಲ. ನಾಳೆ ನಡೆಯುವ ಕುರುಕ್ಷೇತ್ರ ಯುದ್ಧದಲ್ಲಿ ಆ ದುಷ್ಟ ದುರ್ಯೋಧನನ ತೊಡೆಯನ್ನು ಪುಡಿಗುಟ್ಟಿಸಿ ಅವನ ತಮ್ಮ ದುಶ್ಯಾಸನರ ಕಳ್ಳನ್ನು ಬಗಸಿ ಅವನ 99 ಮಂದಿ ಸಹೋದರರನ್ನು ನರಕದಲ್ಲಿ ನಿರಂಜನಗೊಳಿಸುವನು. ದುಷ್ಟ ದುರ್ವಿಧಿಯ ಅಟ್ಟ ಆಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ಗಾಂಧಾರೋಂ ಸುಧಾರಕರಾದ ನನ್ನನ್ನು, ನನ್ನ 99 ಮಂದಿ ಸಹೋದರರನ್ನು, ನನ್ನ ಜನ್ಮದಾತನನ್ನು ನಿನ್ನ ಕಗ್ಗತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನಮಗೆ ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ಅಬ್ಬ ನನ್ನ ಗುಂಡಿಗೆಯು ಕೈ ಕಾಲುಗಳು ಕಂಪಿಸುತ್ತಿರುವ ದುರ್ಯೋಧನ ಕೋಟಿ ಕೋಟಿ ಕಟಾರಿಗಳು ನನ್ನ ಹೃದಯವನ್ನೇ ನಾಟಿದಂತಿದೆ ದುರ್ಯೋಧನ. ಅಂದು ನೀನು ನೀಡುತ್ತಿದ್ದ ಆ ಇಡೀ ಕೂಳನ್ನು, ಆ ಒಂದು ಒಳದೆ ನೀರನ್ನು ನನ್ನ ಹತಭಾಗ್ಯ ಸಹೋದರರು ನನಗೆ ಕೊಟ್ಟು ತಾವೆಲ್ಲರೂ ಉಪವಾಸ ಮಾಡಿ ನಿನ್ನ ಸರ್ವನಾಶದ ಹೊಣೆಯನ್ನು ನನಗೊಪ್ಪಿಸಿ ಅವರೆಲ್ಲರೂ
ಒಬ್ಬೊಬ್ಬರಾಗಿ ಸತ್ತರು ದುರ್ಯೋಧನ, ಸತ್ತರು ದುರ್ಯೋಧನ. ಅವರ ಮೃತದೇಹಗಳ ಶಿರಸೂನ್ಯ ದೃಷ್ಟಿಯು ನನ್ನ ಸ್ಮೃತಿ ಪಡಿಲದಲ್ಲಿ ಹಚ್ಚಿಳಿಯದಂತೆ ಉಳಿದು ನಿನ್ನ ನಿನ್ನ ನಿರಂತರ ಯಾತನೆಯಿಂದ ನೊಂದು ಬೆಂದು ಕೊಂದು ಕೋಸ್ಕರಾಗಿರುವ ಈ ನನ್ನ ದೇಹವನ್ನು ಅಣು ಅಣುವಾಗಿ ಅಣು ಅಣುವಾಗಿ ಚಿತ್ರ ಚಿತ್ರವಾಗಿ ತುಂಡರಿಸಿ ನೋಡಿದರೂ ಸಹ ನಿನ್ನ ಮೇಲೆ ಚೇಡಿಗೆ ಸೇರು. ರಕ್ತಕ್ಕೆ ರಕ್ತ, ಪ್ರತೀಕಾರಕ್ಕೆ ಪ್ರತೀಕಾರವೆಂಬ ವಾಕ್ಯಗಳೇ ಹೊರತು ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನನ್ನು ಅಲಗಿಸಲು ಸಾಧ್ಯವಿಲ್ಲ ದುರ್ಯೋಧನ, ಸಾಧ್ಯವಿಲ್ಲ. ನಾನು ನುಡಿದಂತೆಯೇ ನಿನ್ನ ಹೆಜ್ಜೆಯನ್ನು ಈಡೇರಿಸುವನು. ಹೊಡಬೇಡಿರಿ ಸೋದರರೇ, ಅಳಬೇಡಿರೋ ನನ್ನ ವೀರ ಸಹೋದರರೇ, ಅಳಬೇಡಿರೋ ನನ್ನ ಹತಭಾಗ್ಯ ಸೋದರರೇ, ಉಳಿದಿರುವೆನು ನಾ ನಿಮಗಾಗಿ ಅಳಬೇಡಿರೋ ನನ್ನ ಹತಭಾಗ್ಯ ಸೋದರರೇ, ಉಳಿದಿರುವೆನು ನಾ ನಿಮಗಾಗಿ ನಿಮ್ಮ ಹಿತಕ್ಕಾಗಿ. ಅಳಬೇಡಿರಿ, ಅಳಬೇಡಿರಿ, ಕೆರಳಿಸಿ ಪಾಂಡವ ದೊರೊಳ ದುರ್ಯೋಧನನ, ಕೆರಳಿಸಿ ಪಾಂಡವ ದೊರೊಳ ದುರ್ಯೋಧನನ, ನರಗಳ ಭಯವನ್ನು ರಣದಿ ಚೆಲ್ಲುವೆ. ರಣಗಳ ಭಯವನ್ನು ರಣದಿ ಚೆಲ್ಲುವೆ, ಅಳಬೇಡಿರೋ ನನ್ನ ಹತಭಾಗ್ಯ ಸೋದರರೇ, ಉಳಿದಿರುವೆನು ನಾ ನಿಮಗಾಗಿ ನಿಮ್ಮ ಹಿತಕ್ಕಾಗಿ, ಹಿತಕ್ಕಾಗಿ, ಹಿತಕ್ಕಾಗಿ. ಅಳಬೇಡಿ, ಅಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿ. ಆ ದುರ್ಯೋಧನನ 99 ಮಂದಿ ಸಹೋದರರ ರುಂಡ ಮುಂಡಗಳನ್ನು ನರಕದಲ್ಲಿ ನಿರಂಜನಗೊಳಿಸುವನು. ನರಕದಲ್ಲಿ ನಿರಂಜನಗೊಳಿಸುವನು. ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ಧರ್ಮರಾಜ
30 ಮಂದಿ ಸಹೋದರರನ್ನೊಳಗೊಂಡು ಏಕಚಕ್ರಾಧಿಪತಿಯಾಗಿ ಮೆರೆಯಬಹುದಾಯಿತು. ಆದರೆ ಏನು ಮಾಡಲಿ? ಅದು ನಿನ್ನ ಗೂಢತಂತ್ರದಿಂದ ನಾಶವಾಯಿತು. ದುರ್ಯೋಧನ ಗಾಳಿ ಗೋಪುರವಾಯಿತು. ಅಂದಿನಿಂದಲೇ ನಾನು ನಿನ್ನಲ್ಲಿಯೇ ಸೇರಿಕೊಂಡು ಮುಳ್ಳನ್ನು ಮುಳ್ಳಿನಿಂದಲೇ ಕೀಳಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು, ಮೋಸಗಾರರನ್ನು ಮೋಸದಿಂದಲೇ ನಾಶಗೊಳಿಸಬೇಕೆಂದು ನಿನ್ನನ್ನು ಹಡಿಗೂ ಅಡ್ಡದವರಿಗೆ ಎಳೆದು ನಿನ್ನ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸುವನು. ದುರ್ಯೋಧನ ಆ ನಿನ್ನ ರಾಜ ಕಿರೀಟವನ್ನು ಈ ನನ್ನ ಎಡಗಾಲಿನಿಂದ ಒದ್ದು ಎಂದಿಗೆ ಪುಡಿಗುಟ್ಟುವನು. ಅಂದೇ ಈ ಶಕುನಿಯ ಮನಸ್ಸಿಗೆ ಶಾಂತಿ, ಅಂದೇ ಈ ಶಕುನಿಯ ಮನಸ್ಸಿಗೆ ವಿಶ್ರಾಂತಿ. ದುರ್ಯೋಧನ, ನಾಳೆ ನಡೆಯುವ ಕುರುಕ್ಷೇತ್ರ ರಣಭೂಮಿಯಲ್ಲಿ ನರಕದಲ್ಲಾಗುವ ಭಯಾನಕರ ಹಿಂಸೆಗಿಂತಲೂ ಈ ಶಕುನಿಯಿಂದಾಗುವ ಹಿಂಸೆಯು ನಿನಗೆ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರಸೋಹದಿಂದ ಜಯಿಸುತ್ತ ನಿನಗಾಗಿ ಬಂದು ಒಂದು ತೊಟ್ಟು ನಿಟ್ಟಿಸಿರು ಬಿಡುವರಿಲ್ಲದೆ ನರಕದ ಮಾರ್ಗವನ್ನು ನಡೆಸುವ ದುರ್ಯೋಧನ. ಯಾರಿಗ ಮಾಮ ನರಕದ ಮಾರ್ಗ? ಯೋಧನ ಅದೇ ಯಾರು? ಸುಯೋಧನ. ಅದೇ ನಿನ್ನ ಪರಮ ವೈರಿಗಳಾದ ಆ ಪಾಂಡವರ ಜನ್ಮಷ್ಟರಲ್ಲಿ ನಿಮ್ಮ ಆಗಮನವಾಯಿತು ಸುಯೋಧನ. ಬಲೆ ಹಾಗೆ ಹೇಳಿದೀಯಾ? ಅದಿರಲಿ, ನಾನು ಮಾಡಿದ್ದು ಯುಕ್ತವೇ ಮಾವ? ಚಿಂತೆ ಹೇಗೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕೆ ಹೊರಟರೆಂದು ದೂತನು ಈ ದಿವಸ ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಸಹಾಯ ಸೂರನು, ತನ್ನೆರಡು ತೋಳುಗಳಿಂದ ಇಡೀ ಸಮಸ್ತ ವೈರವನ್ನೇ ಜಯಿಸಬಲ್ಲೆ. ಆದರೆ ಈ ದ್ವೈತ ಹಿಂಸೆ, ದ್ವೈತ ಕಲಹ ಇದು ಉಚಿತವೇ ಮಾವ? ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಾನು ಅವನ ಮಾತನ್ನು ನಿರಾಕರಿಸಿದನು ಮಾವ, ನಿರಾಕರಿಸಿದನು. ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಅವನ ಮಾತು ಪರಿಗ್ರಹವಲ್ಲ ಬಿಡು ಸುಯೋಧನ, ಪರಿಗ್ರಹವಲ್ಲ. ಮದವ ಮುರಿತು ಬರಬೇಡ, ಮದವ ಮುರಿತು ಬರಬೇಡ, ಮದವ ಮುರಿತು ಬರಬೇಡ.
ಭಂಡರನ್ನು ಭೇದಿಸಿ ಹಲವ ಜಂತಿ ಬರುವೆನ ಭಂಡರನ್ನು ಭೇದಿಸಿ ಹಲವ ಜಂತಿ ಬರುವೆನ ಪುರತಿ ನೆರವಾದ ಮರನ್ನು ಸ್ಥಿರವ ಕಡಿದು ಬರುವೆನ ಸ್ಥಿರವ ಕಡಿದು ಬರುವೆನ ಸ್ಥಿರವ ಕಡಿದು ಬರುವೆನ ದುರಾತ್ಮ ದುರುಳ ಏಟಿಗಳ ಮದವ ಮುರಿದು ಬರುವೆನ ಮದವ ಮುರಿದು ಬರುವೆನ ಮದವ ಮುರಿದು ಬರುವೆನ ಹಾಗಜ ಕೃಷ್ಣನು ಸ್ಥಿರಾವತಿಗೆ ಬಂದಿರುವಂತೆ ನಾಳೆ ಪ್ರಾತಃ ಕಾಲ ನಮ್ಮ ರಾಜಸಭೆಗೆ ಬಂದು ಸೋಂತಿ ಸಂಧಾನ ನಡೆಸಿದಂತೆ ಸೋಂತಿ ಸಂಧಾನ ನಡೆಸಿದಂತೆ. ಏನು ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ ಏನು ಹೇಳ್ತಿರುವ? ಅಗ್ರಜ ನಮಿತಕ್ಕೆ ಆಯದು ನಂದನೋ ಅಗ್ರಜ ಅಗ್ರಜ ನಂಬಿತಕ್ಕೆ ಹಾಯದು ನಂದನನು ದಾರಿದ್ರಾನ್ವಿತ ಗೆಳೆಯ ಎದುರನ್ನು ಸಂಧಿಸಲು ಘನ ಕುಟೀರಕ್ಕೆ ಹೋಗಿರ್ತದೆ ಸದಿಸವು ಸಯನವು ಎನಗೆ ಅಗ್ರಜ ಆ ಆ ಅಗ್ರಜ ಆ ದರ್ಪಿತ ಗೋಪಾಲನ ಆಗಲೇ ರಾಜ ಪ್ರಚಾರವನ್ನು ದಾಟಿ ಆ ದಾರಿದ ವಿದುರನ ಮುರುಕು ಛಾಪಡಿನ ಆಶ್ರಯಿಸಿದನಂತೆ. ಎಷ್ಟೊಂದವ ಹೇಳಲೇನಾ? ಎಷ್ಟೊಂದವ ಹೇಳಲೆ? ಇದು ಅವಹೇಳನವಲ್ಲ ಸಹೋದರ. ಆ ಯದುಪದಿಯು ಭಕ್ತ ಪರಾಧೀನನು. ವಿದುರನಂತ ಭಕ್ತರಿಲ್ಲದೆ ಮತ್ತಾರಿರುವರು ಅವನಿಗೆ? ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುತ್ತಾನೆ ಸಹೋದರ. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಏನು ಹೇಳ್ತಿರುವ? ಕುಲಛಲವೆಂಬ ಈ ಗರೆಯಿಂದ ಆ ಬಂಡ ಭೀಮನ ಗುಂಡಿಗೆ ಬಿಸಿ ರಕ್ತಪಾನ ಮಾಡದೆ ನನ್ನ ಮನ ಒಪ್ಪದು ಕೃಷ್ಣನ ದುಷ್ಟವ ಕಾಲವ ಮೂಲವು ತಿಳಿಯದು ರಣದೊಳಗೆ ಕೃಷ್ಣನ ದುಷ್ಟವ ಕಾಲವ ಮೂಲವು ತಿಳಿಯದು ರಣದೊಳಗೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಗುರುಕುಲವ ವಿನಾಶವಾಗುವ ಕಾಲವು ಬಂದಿದೆಯೇ ನಮನಗೆ ಗುರುಕುಲವ ವೈರಿಯ ವಿನಾಶವಾಗುವ ಕಾಲವು ಬಂದಿದೆಯೇ ನಮನಗೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ನಲ್ಲಯರ ಕಲ್ಲನ ಮರುಗುವ ಹರಿಯದಲ್ಲಿ ಪರಿ ಉಡುಕುವುದೇ ನಲ್ಲಯರ ಕಲ್ಲನ ಮರುಗುವ ಹರಿಯದಲ್ಲಿ ಪರಿ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಅಣ್ಣ ಎಚ್ಚರಿಕೆ. ನೀವು ಹೇಳಿದಂತೆ ಆಗಲಿ. ಆ ಗೊಲ್ಲರು ನಮ್ಮ ಸತ್ಕಾರವನ್ನು ಹೇಗೆ ಸ್ವೀಕರಿಸುತ್ತಿಲ್ಲವೋ ನಾನು ನೋಡುವೆನೋ, ನಾನೇನು ಬರುವೆನೋ. ಸಹೋದರ ಗೌರವೇಶ್ವರ, ಅಭಿಮಾನಿಶಾಲಿಯಾದ ಈ ನನ್ನ ಸಹೋದರನನ್ನು ಸಮಾಧಾನಪಡಿಸಲು ನನಗೂ ದುಸ್ಸಾಹವೆನಿಸುವುದು. ಅದಿರಲಿ, ಈಗ ಏನು ಮಾಡುವುದು ಶಕುನಿ? ಆ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಯುದ್ಧಕ್ಕೆ ಸಿದ್ಧವೆಂದು ಪ್ರತಿಭಟಿಸಲೇ?
ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಹಾಗಿದ್ದರೆ ಈ ನಿನ್ನ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರ ವಿದುರನ ಮುರುಕು ಜೋಪಡಿಯನ್ನು ಆಗ್ರಹಿಸುತ್ತಿದ್ದೇನೆ. ನಿಜ ನಿಜ. ಪ್ರಾರಂಭದಲ್ಲಿಯೇ ಸಹಿಸಲಾರದಂತಹ ಅಪಮಾನ. ಈ ಅಪಮಾನವನ್ನು ನೀನು ಹೇಗೆ ಸಹಿಸುವೆ ಕೌರವೇಶ್ವರ? ಶಕುನಿ, ಆ ಕೃಷ್ಣನಲ್ಲಿ ಇಷ್ಟೊಂದು ದ್ವೇಷ ಬೇಕೇ ಶಕುನಿ ನಿನಗೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಯಾರು ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಸುಯೋಧನ, ಶಿಶುಪಾಲ, ಜರಾಸಂದ್ರ ಇವರು ನಿನಗೆ ಎಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಕಂಸನನ್ನು ವಧಿಸಿ ಮೂರುಳೋ ಮುದುಕನಾದ ಉಗ್ರಸೇನನನ್ನು ನೆಪಮಾತ್ರಕ್ಕೆ ಸಿಂಹಾಸನದಲ್ಲಿ ಕೂರಿಸಿ ಸಹೋದರರನ್ನು ಸುರಪಾಲದಿಂದ ಪ್ರಬದ್ಧರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡವನು. ಇಂಥವನಿಗೆ ಮನ್ನಣೆಯೇ ಸುಯೋಧನ, ಮನ್ನಣೆಯೇ. ಶಕುನಿ, ಸುಯೋಧನ, ಹಾಗಾದರೆ ದ್ವಾರಕೆಗೆ ನನ್ನ ಏಕೆ ಕಳುಹಿಸಿದೆ? ಆ ನಂದ ಗೋಪಾಲನ ಬಾಗಿಲ ಮನೆಯಲ್ಲಿ ನಿಂತು ಸಹಾಯವನ್ನು ಬೇಡುವುದು ಈ ಚಂದ್ರಕುಲ ಚಕ್ರೇಶ್ವರನಾದ ಸುಯೋಧನಿಗೆ ಉಚಿತವಾದ ಕಾರ್ಯವೇ ಮಾವ? ಉಚಿತವಾದ ಕಾರ್ಯವೇ? ಸುಯೋಧನ, ಅದಕ್ಕೊಂದು ಉದ್ದೇಶವಿತ್ತು. ಏನಿದು? ಅದೇನೆಂದರೆ ಕಾಳ ಸರ್ಪದ ವಿಷದ ಅಲ್ಲಲ್ಲಿ ಕಿತ್ತ ಬಳಿಕ ಕರಡನೆ ಮಾಡಬಹುದಲ್ಲ. ಆ ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶಗೊಳಿಸುವ ಸುಯೋಗವು ಈಗ ನಿನಗೊದಗಿರುವುದು ಸುಯೋಧನ. ಕೃಷ್ಣನು ಸೈನ್ಯ ಸಮೇತವಾಗಿ ನಿಮ್ಮ ಪಕ್ಷವನ್ನು ವಹಿಸಿದ್ದರೆ ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ಕೇಳಬೇಕಾಯಿತು. ಆದರೆ ಆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದನು ಸುಯೋಧನ, ಉದ್ಧಾರ ಮಾಡಿದನು. ಭಲೆ ಭಲೆ ಸೋಮನ ರಾಜ, ಸರಿಯಾಗಿ ಹೇಳಿದೆ ಸೋಮನ ರಾಜ. ನಿನ್ನ ಕೃತ್ರಿಮ ಒಳಗೆ ಸಿಕ್ಕಿ ಈ ಗುರು ಸಾಮ್ರಾಜ್ಯವೇ ಆ ಕೃಷ್ಣನು ನೀನು ಹೇಳಿದಂತೆ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಂಡವರನ್ನು ಹಿಂಸಿಸಬೇಕಲ್ಲವಾ ಯದುರಾಜ? ಸುಯೋಧನ, ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಸುಯೋಧನ, ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನು ಒಂದು ವೇಳೆ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ ಸುಯೋಧನ, ನೀನೇ ಕಾರಣನಾಗುವೆ. ಪಾಂಡವರು ರಾಜ್ಯವನ್ನು ಅಂಬಲಿಸುವುದೇ ಆದರೆ ರಣಕ್ಷೇತ್ರದಲ್ಲಿ ಸೆಣಸಾಡಿ ಜಯಲಕ್ಷ್ಮಿಯ ಕೈ ಹಿಡಿಯಲಿ. ಮೇಲಿಂದ ಮೇಲೆ ಈ ದೈನವೃತ್ತಿ ಏಕೆ ಸುಯೋಧನ? ದೇಹಿ 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 ಎಂದು. ಸರಿಯಾಗಿ ಹೇಳಿದೆ ಸೋಮರ ರಾಜ. ನಿನ್ನ ಧೈರ್ಯಕ್ಕೆ ಮೆಚ್ಚಿದೆ ಸೋಮರ ರಾಜ. ನಿನ್ನ ಕೃತ್ರಿಮ ನಮ್ಮ ಮಳೆಗೆ ಸಿಕ್ಕಿ ಈ ಕುರುವಂಶವೇ ಸರ್ವನಾಶವಾಗುತ್ತದೆ ಹೊರತು ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಬಾರಿಗೂ ಸಂಧಿಯ ನೆಪದಿಂದ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವಾಗಬೇಕು. ಆ ವಿಚಾರದಲ್ಲಿ ನಿನಗೊಂದು ಸಲಹೆ ಇರುವುದು ಸುಯೋಧನ. ಏನು ಮಾವ ಅಂತ ಸಲಹೆ? ಅದು ಈಗ ಬೇಡ, ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವನು. ನಡೆ ಸುಯೋಧನ, ನಡೆ. ಸರಿ ಮಾವ, ನಿನ್ನ ಸಲಹೆ ಹೊರತು ಮತ್ತೇನು ನಾನು ಮಾಡುವುದಿಲ್ಲ. ನಡೆ ಮಾವ, ನಡೆ. ನನ್ನ ಸಲಹೆಯನ್ನೇ ಕೇಳುತ್ತಿರು. ನಿನ್ನ ಕುರುಕುಲದ പേരನ್ನೇ ಕೀರ್ತಿಯ ಜೀವನ. ಎಲ್ಲ ಕುರುಡನ ಮಗನೇ, ಎಲ್ಲ ಕುರುಕುಲದ ಕೀಟವೇ, ನಡೆ ನಡೆ.
ಕೊಬ್ಬಿದ ಕುರಿಯನ್ನು ಉಬ್ಬಿದ ರಣಮಾರಿಯ ಮುಂದೆ ಬಲಿ ಕೊಡುವ ಹಾಗೆ ನಾಳೆ ನಡೆಯುವ ಕುರುಕ್ಷೇತ್ರ ರಣಭೂಮಿಯಲ್ಲಿ ನಿನ್ನನ್ನು ಬಲಿ ಕೊಡದೆ ಹೋದರೆ ನಾನು ಸಕುತಿಯೇನೋ ಮುರುಳೆ. ದುರ್ಯೋಧನ, ಶಕುನಿ ಎಂಬ ಮೂರಕ್ಷರದ ಅರ್ಥವೇನಾದರೂ ತಿಳಿದಿರುವೆಯೇನೋ? ಮದಗರ್ವಿ ಮೂಢ. ಶ ಎಂದರೆ ನಿನ್ನ ಶಕ್ತಿಯುತವಾದ, ಕು ಎಂದರೆ ನಿನ್ನ ಕುರುಕುಲವನ್ನು, ನೀ ಎಂದರೆ ನಿರ್ಮೂಲನೆ ಮಾಡುವವನೇ ಈ ಸಗುನೆ. ದುರ್ಯೋಧನ, ಅಧಿಕಾರ ನಿನ್ನಲ್ಲಿದೆ ಎಂದು ಒಬ್ಬಿ ಮೆರೆಯುತ್ತಿರುವೆಯೇನೋ ಮದಗರ್ವಿ ಮೂಢ. ಇನ್ನು ಎಷ್ಟು ದಿವಸ ನಿನ್ನ ಅಧಿಕಾರ? ತಂಗಿ ಎಂಬ ಮಮತ್ಕಾರವನ್ನೇ ಮರೆತು ಗಾಂಧಾರಿಯ ಬಸಿರನ್ನು ಬಗೆದು ನಿನ್ನ ಅಧಿಕಾರದ ಮೊದವನ್ನು ಮುರಿಯದೆ ಬಿಡುವನಲ್ಲ ಈ ಸಗುನಿ. ಸುಯೋಧನ, ನಿನ್ನ ಮಡದಿ ಭಾನುಮತಿಯು ಎಂದಿಗೆ ಮಂಡೆಗೆದಿರಿ ಮಂಡೆಯಾಗುವಳ ಅಂದೇ ಈ ಸಕುನಿಯ ಮನಸ್ಸಿಗೆ ನೆಮ್ಮದಿ. ಸುಯೋಧನ, ನಾನೆಂದು ನಿಮ್ಮಪ್ಪನ ಮನೆಗೆ ಕಾಲಿಟ್ಟೆನೋ? ಅಂದೇ ಕಾಗೆ ಒಕ್ಕ ಬೀಡಾಯಿತು. ಅಧಿಕಾರ ಮದದಿಂದ ಒತ್ತಿ ಮೆರೆಯುವೆ. ಆ ಭೀಮನಿಂದ ಬಲಿ ಕೊಟ್ಟು ನಾನು ನೋಡು, ಪಾಪಿ ನಾನು ನೋಡು, ದ್ರೋಹಿ ನಾನು ನೋಡು. ಅಧಿಕಾರ ಮದದಿಂದ ಉಬ್ಬಿ ಮೆರೆಯುವೆ. ಆ ಭೀಮನಿಂದ ಬಲಿ ಕೊಟ್ಟು ನಾನು ನೋಡು, ಪಾಪಿ ನಾನು ನೋಡು, ದ್ರೋಹಿ ನಾನು ನೋಡು. ಸುಯೋಧನ, ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದು ನನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದು ನನ್ನ ಮನದಲ್ಲಿ. ಅದು ನನ್ನದು ತಪ್ಪಿಲ್ಲ. ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಮೋಸ ಇದೆ ನಿನ್ನ ಕೊಲೆ ಮಾಡೋ ಮೋಸವಿದೆ ನನ್ನ ಮನದಲ್ಲಿ. ಅದು ನನ್ನದು ತಪ್ಪಿಲ್ಲ, ನಿನ್ನದು ನಮ್ಮಿಬ್ಬರನ್ನು ಬ್ರಹ್ಮನ ತಪ್ಪ, ಆ ಬ್ರಹ್ಮನ ತಪ್ಪ. ಅಧಿಕಾರ ಮದದಿಂದ ಭೀಮನಿಂದ ಬಲಿ ಕೊಟ್ಟು ನಾನು ಪಾಪಿ ನಾನು ನೋಡು, ದ್ರೋಹಿ ನಾನು ವೀರದನುವ ಹಿಡಿದು ನಿಂತ ವೀರಪಾತನೋ, ವೀರದನುವ ಹಿಡಿದು ನಿಂತ ವೀರಪಾತನೋ, ಅನ್ಯಾಯವಾಗಿ ಪ್ರಾಣ
ಅಯ್ಯೋ ಕರ್ಣ, ಅನ್ಯಾಯವಾಗಿ ಪ್ರಾಣ ಬಿಡುವುದು ಕರ್ಣನು, ಸಿಡಿದದ್ದು ನಿಲ್ಲುವನು ಭೀಮಸೇನನು. ದುರ್ಯೋಧನ, ಸಿಡಿದದ್ದು ನಿಲ್ಲುವನು ಭೀಮಸೇನನು, ಅವನ ಗದೆಯಿಂದ ಮುರಿಯು ನಿನ್ನ ತೊಡೆಯನು, ಅವನ ಗದೆಯಿಂದ ಮುರಿಯುವನು ನಿನ್ನ ತೊಡೆಯನು. ಅದು ನನ್ನದು, ಇಲ್ಲ ನಿನ್ನದು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಬಲದಿಂದ ಹುಟ್ಟಿ ಮೆರೆಯುವ ಭೀಮನಿಂದ ಬಲಿಕೊಟ್ಟು ನಾನು ನೋಡು ಪಾಪಿ, ನೀಚ ನಾನು ನೋಡು, ದ್ರೋಹಿ ನಾನು ನೋಡುವೆ. ನಡೆ ದುರ್ಯೋಧನ, ನಡೆ. ನಾಳೆ ನಡೆಯುವ ಕುರುಕ್ಷೇತ್ರ ಯುದ್ಧದಲ್ಲಿ ಮುರಿಸುವನು ನಿನ್ನಯ ತೊಡೆ.